ನಮಸ್ಕಾರ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ತಾವೆಲ್ಲರೂ ಸಹ SIR ಅಭಿಯಾನದಲ್ಲಿ ಸಕ್ರಿಯವಾಗಿ ತಾವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ. ಪ್ರಜಾಪ್ರಭುತ್ವದ ಅಡಿಪಾಯವೇ ಆರೋಗ್ಯಕರ ಮತದಾರ ಪಟ್ಟಿ ಹಾಗೂ ಪಾರದರ್ಶಕ ಮತದಾನ. ಈ ದೇಶದಲ್ಲಿ ಯಾವುದೇ ಒಬ್ಬ ಅರ್ಹ ಮತದಾರರು ಮತದಾರ ಪಟ್ಟಿಯಿಂದ ದೂರ ಉಳಿಬಾರದು. ಅದೇ ರೀತಿ ಅನರ್ಹ ಮತದಾರರು ಕೂಡ ಪಟ್ಟಿಯಲ್ಲಿ ಸೇರಬಾರದು. ನಾವೆಲ್ಲರೂ ಕೂಡ ಪ್ರತಿ ಬಾರಿ ಚುನಾವಣೆ ಬಂದಾಗ ಮನೆ ಮನೆಗೆ ಭೇಟಿಯನ್ನು ಕೊಟ್ಟು ಭಾಜಪಗೆ ಮತವನ್ನ ನೀಡಿ ಅಂತೇಳಿ ಮತಯಾಚನೆಯನ್ನು ನಾವು ಮಾಡ್ತಾ ಇದ್ವಿ. ಆದ್ರೆ ಈ ಬಾರಿ ಬಹಳ ದೊಡ್ಡ ಪುಣ್ಯದ ಕೆಲಸದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೇವೆ. ಮತದಾರರ ಹಕ್ಕನ್ನ ಮರುಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ಮನೆ ಮನೆಗೆ ನಾವು ಭೇಟಿಯನ್ನು ನೀಡ್ತಾ ಇದ್ದೇವೆ. ಹಾಗಾಗಿ ಈ ಕುರಿತು ಜುಲೈ 25 ಹಾಗೂ 26ರಂದು ಶನಿವಾರ ಮತ್ತು ಭಾನುವಾರ SIR ಮಹಾಸಂಪರ್ಕ ಅಭಿಯಾನವನ್ನ ನಾವು ಹಮ್ಮಿಕೊಂಡಿದ್ದೇವೆ. ರಾಜ್ಯದಲ್ಲಿ ಭಾಜಪದ ನಮ್ಮೆಲ್ಲ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಮತ್ತೆ ಮಾಜಿ ಚುನಾಯಿತ ಪ್ರತಿನಿಧಿಗಳು ತಾವೆಲ್ಲರೂ ಸಹ 2 ದಿನದ ಈ ಮಹಾಸಂಪರ್ಕ ಅಭಿಯಾನದಲ್ಲಿ ಭಾಗವಹಿಸಬೇಕು, ಮನೆ ಮನೆಗೆ ಭೇಟಿಯನ್ನ ನೀಡಬೇಕು ಅಂತೇಳಿ ನಾವು ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಈ ಅಭಿಯಾನದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು 2 ದಿನ ಕನಿಷ್ಠ 20 ಮನೆಗಳಿಗೆ ಭೇಟಿಯನ್ನ ನೀಡಬೇಕು. ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡುವ ನಿಟ್ಟಿನಲ್ಲಿ ಜಾಗೃತಿಯನ್ನ ಮೂಡಿಸಬೇಕು ಹಾಗೂ ಪ್ರತಿಯೊಂದು ಭೇಟಿಯ ಫೋಟೋವನ್ನ ಸರಳ್ ಆಪ್ ನಲ್ಲಿ ಅಪ್ಲೋಡ್ ಮಾಡಬೇಕು. ಮತ್ತೆ ನನ್ನ ಹೆದ್ದಾರಿಯಲ್ಲಿ ಆಕಸ್ಮಿಕವಾಗಿ ಆಯಿಲ್ ಚೆಲ್ಲಿದ ಪರಿಣಾಮ 8ಕ್ಕೂ ಹೆಚ್ಚು ಕಾರುಗಳು ಒಂದರ ಹಿಂದೆ ಒಂದು ಅಪಘಾತಕ್ಕೀಡಾಗಿರುವ ಘಟನೆ ಚಿಕ್ಕಮಗಳೂರು ಮತ್ತು ಉಡುಪಿ ಜಿಲ್ಲೆಗಳನ್ನು ಸಂಪರ್ಕಿಸುವ ಮಾಳಘಾಟ್ನಲ್ಲಿ ನಡೆದಿದೆ. ಹೆದ್ದಾರಿಯಲ್ಲಿ ಚಲಿಸುತ್ತಿದ್ದ ಲಾರಿಯೊಂದರಿಂದ ಆಯಿಲ್ ಲೀಕ್ ಆಗಿರಬಹುದು ಎಂದು ಶಂಕಿಸಲಾಗಿದ್ದು, ಜಿಟಿ ಮಳೆಯೂ ಆಗುತ್ತಿರುವುದರಿಂದ ಜಾರಿಕೆ ಮತ್ತಷ್ಟು ಹೆಚ್ಚಾದ ಪರಿಣಾಮ ಈ ಸರಣಿ ಅಪಘಾತ ಸಂಭವಿಸಿದೆ. ಚಾಲಕರು ಬ್ರೇಕ್ ಹಾಕುತ್ತಿದ್ದಂತೆ ಕಾರುಗಳು ನಿಯಂತ್ರಣ ತಪ್ಪಿ ಒಂದಕ್ಕೊಂದು ಡಿಕ್ಕಿ ಹೊಡೆದು ಸಾಲಾಗಿ ಪಲ್ಟಿಯಾಗಿವೆ. ಅಪಘಾತದ ರಭಸಕ್ಕೆ ವಾಹನಗಳು ಜಖಂಗೊಂಡಿವೆ. ರಸ್ತೆಯುದ್ದಕ್ಕೂ ಅಪಘಾತಕ್ಕೀಡಾದ ಕಾರುಗಳು ಪಲ್ಟಿ ಹೊಡೆದಿದ್ದರಿಂದ ಹೆದ್ದಾರಿಯಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತು ಟ್ರಾಫಿಕ್ ಜಾಮ್ ಉಂಟಾಯಿತು.